ಸರ್ಕಾರ ಕರ್ನಾಟಕದಲ್ಲಿ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯಂತೆ ತೆಲಂಗಾಣದಲ್ಲೂ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸಿದೆ. ಆದರೆ ಇದು ನಾನಾ ಅವಾಂತರಕ್ಕೆ ಕಾರಣವಾಗಿದೆ ಎಂದು ತೆಲಂಗಾಣದ ಸಾರಿಗೆ ನಿಗಮದ ಮುಖ್ಯಸ್ಥ ಕನ್ನಡಿಗ IPS ಅಧಿಕಾರಿ ಸಜ್ಜನರ್ ಹೇಳಿದ್ದಾರೆ. ಈ ಕುರಿತು ವಿಡಿಯೋ ಸಂದೇಶವನ್ನ ಬಿಡುಗಡೆ ಮಾಡಿರುವ ಅವರು, ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮೊದಲು ಕೊಟ್ಟಿರುವ ಭರವಸೆಯನ್ನ ಜಾರಿಗೆಗೊಳಿಸಿದ್ದು, ಇದರಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಅನುಕೂಲವಾಗುವ ಮಹಾಲಕ್ಷ್ಮಿ ಉಚಿತ ಬಸ್ ಯೋಜನೆಯು ಒಂದು. ಆದರೆ ಇದು ಹಲವು ಅವಾಂತರಗಳಿಗೆ ಕಾರಣವಾಗಿದೆ. ಇದಕ್ಕಾಗಿ ಉಚಿತ ಸಲಹೆಯನ್ನು ಈ ವಿಡಿಯೋದಲ್ಲಿ ನೀಡಿದ್ದಾರೆ. ಡಿಸೆಂಬರ್ 9ರಿಂದ ತೆಲಂಗಾಣದಲ್ಲಿ ಜಾರಿಗೆ ಬಂದಿರುವ ಮಹಾಲಕ್ಷ್ಮಿ ಯೋಜನೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಜ್ಯಾದ್ಯಂತ ಮಹಿಳೆಯರು ಉಚಿತ ಬಸ್ ಪ್ರಯೋಜನವನ್ನ ಬಳಸುತ್ತಿದ್ದಾರೆ. ಅತ್ಯಧಿಕ ಸಂಖ್ಯೆಯಲ್ಲಿ ಮಹಿಳೆಯರು ಬಸ್ ಪ್ರಯಾಣವನ್ನು ನಡೆಸುತ್ತಿದ್ದಾರೆ. ಈ ಬಗ್ಗೆ ನಾನಾ ಸಮಸ್ಯೆಗಳು ಉದ್ಭವವಾಗುತ್ತಿವೆ. ಇದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲವೊಂದು ಸಲಹೆಗಳನ್ನು ಸಜ್ಜನರ್ ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಡಿಮೆ ದೂರ ಪ್ರಯಾಣಿಸುವವರು ಲೋಕಲ್ ಬಸ್ಗಳನ್ನು ಬಳಸಬೇಕು. ಪ್ರಸ್ತುತ ಹೆಚ್ಚಾಗಿ ಕಡಿಮೆ ದೂರ ಹೋಗುವವರು ಎಕ್ಸ್ಪ್ರೆಸ್ ಬಸ್ಗಳನ್ನು ಹತ್ತುತ್ತಿದ್ದಾರೆ ಎನ್ನುವ ಆರೋಪವಿದೆ. ಜೊತೆಗೆ ಬಸ್ ಸಿಬ್ಬಂದಿ ಮೇಲೆ ಒತ್ತಡವನ್ನ ಹೇರದಿರಿ. ಕೆಲವು ಮಹಿಳೆಯರು ಎಕ್ಸ್ಪ್ರೆಸ್ ಬಸ್ಗಳನ್ನು ಹತ್ತಿ ನಿಗದಿತ ನಿಲ್ದಾಣಗಳಲ್ಲಿ ಬಸ್ ನಿಲ್ಲಿಸುವ ಬದಲು ಮಾರ್ಗ ಮಧ್ಯೆ ಎಲ್ಲೆಂದರಲ್ಲಿ ನಿಲ್ಲಿಸುವಂತೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಇದರಿಂದ ಸಮಯ ಪಾಲನೆ ಕಷ್ಟವಾಗ್ತಾ ಇದೆ. ಇತರ ಪ್ರಯಾಣಿಕರಿಗೂ ತೊಂದರೆ ಆಗ್ತಾ ಇದೆ. ಎಕ್ಸ್ಪ್ರೆಸ್ ಬಸ್ಗಳಲ್ಲಿ ದೂರದ ಪ್ರಯಾಣಿಕರಿಗೆ ಆದ್ಯತೆಯನ್ನ ನೀಡುವಂತೆ ಸಿಬ್ಬಂದಿಗೆ ಸೂಚಿಸಿರುವ ಅವರು, ಸಜ್ಜನರ್ ಮಹಾಲಕ್ಷ್ಮಿ ಯೋಜನೆಯ ಸರಿಯಾದ ಅನುಷ್ಠಾನಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ತಿಳಿಸಿದ್ದಾರೆ.